ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸ್ಯ ನಟ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಶುರುವಾದಂಗೆ ಕಾಣಿಸ್ತಾ ಇದೆ. ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಈಗಾಗಲೇ ಚಿಕ್ಕಣ್ಣ ಅವರನ್ನ ಪೊಲೀಸರು ಕರೆದುಕೊಂಡಿದ್ರು. 164 CRPC 164 ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಂಡಿದ್ರು. ಅವರನ್ನ ಆರೋಪಿಯನ್ನಾಗಿ ಅಲ್ಲ, ಸಾಕ್ಷಿಯಾಗಿ ಪರಿಗಣಿಸಲಾಗಿತ್ತು. ಆರೋಪಿ ದರ್ಶನ್ ಅವರನ್ನ ಭೇಟಿಯಾದ ಹಿನ್ನೆಲೆ ಇದೀಗ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ. ಈಗಾಗಲೇ CRPC ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಹೇಳಿಕೆ ದಾಖಲಿಸಿದ ಬಳಿಕ ಆರೋಪಿಯನ್ನು ಭೇಟಿಯಾಗಿತ್ತು ಸಾಕ್ಷಿದಾರ. ದರ್ಶನ್ ಭೇಟಿಯಾಗಿರುವಂಥ ಹಿನ್ನೆಲೆ ಚಿಕ್ಕಣ್ಣಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ರು, ದರ್ಶನ್ ಅವರನ್ನು ಭೇಟಿಯಾಗಿದ್ದರು. ನೋಡಿ, ಒಂದು ಕಡೆ ಒಂದು ದಿನದ ಹಿಂದೆಯಷ್ಟೇ CRPC 164 ಸ್ಟೇಟ್ಮೆಂಟನ್ನು ದಾಖಲಿಸಿದ ನಂತರದಲ್ಲಿ ನೆಕ್ಸ್ಟ್ ಡೇ ಹೋಗಿ ಪರಪ್ಪನ ಅಗ್ರಹಾರದಲ್ಲಿ ಮೀಟ್ ಮಾಡಿದ್ದಾರೆ. ಒಬ್ಬ ಆರೋಪಿ ಒಬ್ಬ ಸಾಕ್ಷಿಯನ್ನು ಮೀಟ್ ಮಾಡೋದು ಕಾನೂನಿನಡಿಯಲ್ಲಿ ನೋಡಬೇಕಾಗತ್ತೆ. ಸ್ನೇಹ ಅಥವಾ ಫ್ರೆಂಡ್ಶಿಪ್ಪು, ಬಾಂಧವ್ಯ, ಹೋಗಿ ಕುಶಲೋಪರಿ ವಿಚಾರಿಸ್ತೀನಿ ಅನ್ನೋದು ಬೇರೆ. ಒಬ್ಬ ಸಾಕ್ಷಿ ಇಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಚಿಕ್ಕಣ್ಣ ಈ ಪ್ರಕರಣದಲ್ಲಿ ಸಾಕ್ಷಿ ಆಗ್ತಾರೆ. ಯಾಕಂದರೆ ಪ್ರಕರಣ ನಡೆಯುವ ದಿನ, ಆ ದಿನದಂದೇ ಇಬ್ಬರು ಕೂಡ ಪಾರ್ಟಿ ಮಾಡಿದರು ಯಾವುದೋ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ. ಸೊ ಆ ನಂತರದಲ್ಲಿ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಪರಿಗಣಿಸಿದರು. ಈಗ ಮತ್ತೆ ನೋಟಿಸ್ ನೀಡುವಂಥ ಸಾಧ್ಯತೆಗಳೇ ಜಾಸ್ತಿ ಇದೆ.